ಶ್ರೀಗುರುಭ್ಯೋ ನಮಃ ಹರಿ ಓಂ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ಜನವರಿ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯಗಳನ್ನು ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ಫಲ ಹೇಳುವಂಥದ್ದು ಅರ್ಥ ಅಲ್ಲ. ಇದು ಹೇಗಪ್ಪ ಅಂತಂದರೆ, ಈ ಗೋಚಾರವಾದಂತಹ ಗ್ರಹಗಳ ಸ್ಥಿತಿಯನ್ನು ನೋಡಿಕೊಂಡು ನಿಮ್ಮ ರಾಶಿಗೆ ಹೇಗಿದೆ ಎಂಬುದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಸಾಮಾನ್ಯವಾದಂಥ ಪ್ರಾಮಾಣಿಕ ಪ್ರಯತ್ನ. ನೋಡಿ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ರವಿ ಬುಧರು, ಹಾಗೆ ಪಂಚಮ ರಾಶಿಯಲ್ಲಿ ಶುಕ್ರ ಮತ್ತು ಶನಿ, ಹಾಗೆ ಷಷ್ಠ ರಾಶಿಯಲ್ಲಿ ರಾಹು, ಸಪ್ತಮ ಮತ್ತು ಅಷ್ಟಮ ರಾಶಿಯಲ್ಲಿ ಗುರು ಸಪ್ತಮಕ್ಕೆ ಸ್ವಲ್ಪ ವಕ್ರವಾದಂಥ ಸ್ವಭಾವ ಇದೆ. ಆದರೂ ಅಷ್ಟಮದಲ್ಲಿ ಗುರು ಇದ್ದಾನೆ, ಇನ್ನು ಸಪ್ತಮದ ಹೆಚ್ಚಿನದಾದಂಥ ಫಲಗಳನ್ನು ಕೊಡ್ತಾನೆ. ಹಾಗೆ ದಶಮದಲ್ಲಿ ಕುಜ, 12ನೇ ರಾಶಿಯ ಕೇತು, ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ. ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ನೀವು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂತಂದರೆ ನಕ್ಷತ್ರ ಪರಿಹಾರಗಳನ್ನು ಹೇಳ್ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಜನವರಿ ತಿಂಗಳಲ್ಲಿ ವಿಶೇಷವಾದಂತಹ ಒಂದು ದಿವಸ ಏನಪ್ಪ ಅಂತಂದರೆ, ಒಂದು ತುಳುವ ಷಷ್ಠಿ, ಅನಂತರ 10ನೇ ತಾರೀಕಿಗೆ ನೋಡಿ ವೈಕುಂಠ ಏಕಾದಶಿ ಇದೆ. ಬಹಳ ಮುಖ್ಯವಾದಂಥದ್ದು, ವಿಷ್ಣುವನ್ನು ಆರಾಧನೆ ಮಾಡುವಂತಹದ್ದು, ಪೂಜೆ ಮಾಡುವಂತಹ ಬಹಳ ಮುಖ್ಯವಾದಂಥ ವಿಶೇಷವಾದಂಥ ದಿವಸ. 11ನೇ ತಾರೀಕಿಗೆ ಮುಕ್ಕೋಟಿ ದ್ವಾದಶಿ ಅಂತ, 12ನೇ ತಾರೀಕಿಗೆ ಶಾಕಂಭರಿ ವ್ರತ, 13ನೇ ತಾರೀಕಿಗೆ ಬನಶಂಕರಿ ಪೂಜೆ ಅಂದರೆ ಬನದ ಹುಣ್ಣಿಮೆ ಹೇಳುವಂಥದ್ದು. ಆ ದಿವಸ ಭೋಗಿ ಹಬ್ಬ ಅಂತಲೂ ಕೂಡ ಇದೆ. ಮತ್ತು ಹುಣ್ಣಿಮೆ ಆದದ್ದರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಒಂದು ವಿಶೇಷವಾದಂಥ ಒಂದು ದಿವಸ. ಹಾಗೆ ಅನಂತರದಲ್ಲಿ 14ನೇ ತಾರೀಕಿಗೆ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ. ನೋಡಿ, ಬಹಳ ಮುಖ್ಯವಾಗಿ ಒಂದು ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಲಿಕ್ಕೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎರಡೂ ಅಯನಗಳು ಬಹಳ ಮುಖ್ಯವಾದಂಥದ್ದು. ಈಗ ಉತ್ತರಾಯಣ ಆರಂಭವಾದ ತಕ್ಷಣವೇ ಒಂದು ದೇವತಾ ಸಂಬಂಧವಾದಂತಹ ಎಲ್ಲ ಬಾಗಿಲುಗಳು ತೆರೆಯುತ್ತೆ ಹೇಳುವಂಥದ್ದು. ಹಾಗಾಗಿ 14ನೇ ತಾರೀಕಿಗೆ ನೆನಪಿಟ್ಕೊಂಡು ಉತ್ತರಾಯಣ ಪುಣ್ಯಕಾಲ ಇದೆ, ಸಂಕ್ರಾಂತಿ ಇದೆ, ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡುವಂಥದ್ದು. 17ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 18ಕ್ಕೆ ತ್ಯಾಗರಾಜರ ಆರಾಧನೆ, 25ನೇ ತಾರೀಕು ಸರ್ವೇಶಾಂ ಏಕಾದಶಿ, 27ಕ್ಕೆ ಸೋಮಪ್ರದೋಷ, 28ಕ್ಕೆ ಮಹಾಸ ಶಿವರಾತ್ರಿ, 21ಕ್ಕೆ ಅವರಾತ್ರಿ ಅಮಾವಾಸ್ಯೆ. ನೋಡಿ, ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳು. ಏನಪ್ಪ ಅಂತಂದ್ರೆ 14ನೇ ತಾರೀಕಿಗೆ ನಿಮಗೆ ಧನುರ್ಮಾಸ ಮುಗಿದು ಹೋಗ್ತದೆ. ಅನಂತರ ಪುಷ್ಯ ಮಾಸ ಅಂಥೇಳಿ, ಅಂದರೆ ಮಕರ ಪುಷ್ಯ ಮಾಸದಲ್ಲಿ ದೇವತಾ ಆರಾಧನೆ, ಪೂಜೆ, ನಮಸ್ಕಾರ ಮಾಡಲಿಕ್ಕೆ ಹೆಚ್ಚಿನದಾದಂಥ ಅವಕಾಶಗಳಿದೆ. ಸಂಕ್ರಾಂತಿ ಆದ ತಕ್ಷಣವೇ ಹೆಚ್ಚಿನದಾಗಿ ದೇವರು ಪೂಜೆ ನಮಸ್ಕಾರಗಳನ್ನು ಮಾಡಬಹುದು. ಏನೇನಪ್ಪ ನಿಮಗೆ ಅಂತೇಳಿ ನೋಡ್ತಾ ಹೋದರೆ, ತುಲಾರಾಶಿಯವರು ಹೇಗಾಗಿದೆ ಅಂತಂದರೆ, ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ಚಿಂತೆ ಆಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಒತ್ತಡ ಆಗುವಂಥದ್ದು ಎಲ್ಲವೂ ಕೂಡ ಇದೆ, ಇಲ್ಲ ಅಂತೇನಿಲ್ಲ. ಯಾಕಂದರೆ ನೀವು ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಸಾಧನೆ ಮಾಡುವಂಥ ಹಾದಿಯಲ್ಲಿದ್ದೀರಿ, ಎಲ್ಲವೂ ಕೂಡ ನಿಮಗೆ ಗಳಿಕೆ ಬರಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಅದು ಮುಂದೆ 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 ಹೋಗ್ತಾ ಇದೆ. ಹಾಗಾಗಿ ನೀವು ಏನಪ್ಪ ಈ ತಿಂಗಳಲ್ಲಿ ಮಾಡಬೇಕು ಅಂತಂದರೆ, ಒಂದನೇದಾಗಿ ಭಗವಂತನ ಮೇಲೆ ಅನನ್ಯವಾದಂತಹ ಒಂದು ದೃಢವಾದಂಥ ಭಕ್ತಿ ಶ್ರದ್ಧೆಗಳನ್ನು ಇಟ್ಕೊಂಡು ಒಂದು ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಮಾಡುವಂಥ ಇದು ಫಸ್ಟು ನಿಮಗೆ ಹೇಳುವಂತಹ ಒಂದು ಸೂಚನೆ. ನೋಡಿ, ತೃತೀಯ ರಾಶಿಯಲ್ಲಿ ಬುಧ ಮತ್ತು ರವಿ ಎರಡೂ ಗ್ರಹಗಳು ಕೂಡ ಇದ್ದಾರೆ. ಹಾಗಾಗಿ ಭ್ರಾತರರಿಂದ, ಅಣ್ಣ ತಮ್ಮ ಅಕ್ಕ ತಂಗಿ ಇಂತಹ ವ್ಯಕ್ತಿಗಳಿಂದ ಸ್ವಲ್ಪ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಇದೆ. ಒಳ್ಳೆ ರೀತಿಯಾದಂತಹ ಫಲಗಳನ್ನು ನೀವು ಕಾಣಬಹುದು. ಅವರಿಂದ ಏನೋ ಸಹಜ ಸಹಕಾರ ಬರುತ್ತೆ. ಎಲ್ಲೋ ಒಂದು ಕಡೆಗೆ ಜಮೀನಿನ ವ್ಯಾಜ್ಯ ಕಿರಿಕಿರಿಯಾಗಿದೆ ಅಂಥ ಸಮಯದಲ್ಲಿ ಅವರು ನಿಮ್ಮ ಸಪೋರ್ಟ್ ಮಾಡ್ತಾರೆ. ಯಾರೋ ಒಬ್ಬರ ಹತ್ರ ಹೋಗಿ ಮಾತಾಡಿದಾಗ ಅವರು ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಎಲ್ಲೋ ಒಂದು ಕಡೆಗೆ ಒಳ್ಳೆ ರೀತಿಯಾದಂತಹ ಒಂದು ಫಲಗಳನ್ನು ಅವರು ಅನುಗ್ರಹ ಮಾಡ್ತಾರೆ. ಹಾಗಾಗಿ ಭ್ರಾತರರಿಂದ ಅನುಕೂಲ, ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಬ್ಯಾಂಕಿನ ವ್ಯಾಪಾರ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ರೋ, ಪ್ರೈವೇಟ್ ಬ್ಯಾಂಕ್ಗಳನ್ನು ನಡೆಸ್ತಾ ಇದ್ರೋ ಅಂಥವ್ರಿಗೆ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳು ಕೂಡ ಆಗುತ್ತೆ. ಮತ್ತು ನಿಮಗೆ ಹೆಚ್ಚಿನದಾದಂಥ ಅಲ್ಲೇ ಒಂದು ಪ್ರಮೋಷನ್ ಆಗುವಂಥ ಸಾಧ್ಯತೆಗಳಿದೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ. ಹಾಗೆ ಅನಂತರದಲ್ಲಿ ದೈವಾನುಗ್ರಹ, ಎಲ್ಲೋ ಒಂದು ಕಡೆಗೆ ಮಹಾತ್ಮನ ಅನುಗ್ರಹ ಅಥವಾ ಗುರುಗಳ ಆಶೀರ್ವಾದ. ನಿಮಗೆ ಬಹಳ ಕಷ್ಟ ನಷ್ಟ ಅಂತೇಳಿ ಹೇಳ್ಕೊಳ್ತಾ ಇರ್ತೀರಿ, ನಿಮ್ಮ ಸ್ನೇಹಿತರು ಯಾರೋ ಒಬ್ಬರ ಹತ್ರ ಕರ್ಕೊಂಡು ಹೋಗ್ತಾರೆ, ಪರಿಚಯ ಮಾಡ್ತಾರೆ. ಅದರಿಂದ ನಿಮಗೆ ಒಂದು ಮನಸ್ಸಿಗೂ ದೃಢವಾದಂಥ ಒಂದು ವಿಶ್ವಾಸ ಬರುತ್ತೆ. ಅದರ ಜೊತೆಯಲ್ಲಿ ಆ ಭಗವಂತನ ಬಗ್ಗೆ ಇನ್ನೂ ಕೂಡ ಭಕ್ತಿ ಶ್ರದ್ಧೆ ಹೆಚ್ಚಾಗ್ತದೆ. ಹಾಗೆ ನೋಡಿ, ಪಂಚಮದಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಮತ್ತು ಶನಿ ಎರಡೂ ಗ್ರಹಗಳಿದ್ದಾರೆ. ಹಾಗಾಗಿ
ಪಂಚಮಕ್ಕೆ ಶುಕ್ರ ಶನಿ ಜೊತೆಗೆ ಏನಂತ ಮಿತ್ರರಿಂದ ಅನುಕೂಲ ಅಂತೇಳಿ ಹೇಳ್ತೇವೆ. ಎಷ್ಟೋ ಸಲ ಮಿತ್ರರು ಸುಮ್ಮನೆ ದುಡ್ಡಿದ್ದಾಗ ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ತೇವೆ. ಆದರೆ ಈ ಸಮಯ ಹಾಗಲ್ಲ. ನಿಮಗೆ ಎಲ್ಲ ಮಿತ್ರರು ಕೂಡ ಹೆಲ್ಪ್ ಮಾಡುವಂಥ ಒಂದು ಪರಿಸ್ಥಿತಿ. ಯಾವುದೇ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಮಿತ್ರರಿಂದ ಹೆಚ್ಚಿನದಾದಂಥ ಅನುಕೂಲ. ಅದರ ಜೊತೆಯಲ್ಲಿ ನಿಮಗೆ ಕಷ್ಟ ಸಮಯ ಅಂತ ಆದಾಗ ಎಷ್ಟೋ ಸಲ ನಮ್ಮ ಸಂಬಂಧಿಕರು ರಿಲೇಷನ್ ಬರೋದಿಲ್ಲ. ಆದರೆ ಕೊನೆಗೆ ಬಂದು ನಿಲ್ಲೋರು ಯಾರಪ್ಪ ಅಂತಂದರೆ ಒಬ್ಬರೇ ನಮ್ಮ ಮಿತ್ರರು, ಆತ್ಮೀಯರು, ಅಥವಾ ನಮ್ಮ ಕಷ್ಟ ಕಾಲಕ್ಕೆ ಏನೋ ಒಂದು ಸಪೋರ್ಟ್ ಮಾಡಬೇಕು ಹೇಳುವಂಥ ವ್ಯಕ್ತಿಗಳು. ಅಂತಹ ವ್ಯಕ್ತಿಗಳು ನಿಮಗೆ ಬರ್ತಾರೆ, ಸಿಗ್ತಾರೆ. ಅದರಿಂದನೂ ಕೂಡ ನಿಮಗೆ ಸಮಾಧಾನ ಹೇಳುವಂಥದ್ದಾಗ್ತದೆ. ಮತ್ತು ಹಿಂದೆ ಯಾರೋ ಒಬ್ಬರಿಗೆ ನೀವು ಕೊಟ್ಟಂಥ ಹಣ ಈ ತಿಂಗಳಲ್ಲಿ ವಾಪಸ್ ಬರುವಂಥ ಸಾಧ್ಯತೆಗಳು ನೋಡಿದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ಯಾವುದೊಂದು ವ್ಯಾಪಾರ ವ್ಯವಹಾರಕ್ಕೆ ತೊಡಗ್ತೇವೆ. ಆ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವುದಿಲ್ಲ. ಕೆಲವೊಂದು ಸಲ ಸಿಗುತ್ತದೆ, ಕೆಲವೊಂದು ಸಲ ಸಿಗುವುದಿಲ್ಲ. ಆದರೆ ಆ ಕೊಟ್ಟಂತಹ ಹಾಕದಂಥ ಇನ್ವೆಸ್ಟ್ಮೆಂಟ್ ಮಾಡದಂಥ ಹಣ ಆದರೂ ಕೂಡ ವಾಪಸ್ ಬಂದರೆ ಸಾಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ ಆ ಹಣ ವಾಪಸ್ ಬರುವಂಥ ಸಾಧ್ಯತೆಗಳಾಗ್ತದೆ. ಮತ್ತು ಸ್ವಲ್ಪ ದಶಮದ ಕೂಜ, ಸ್ವಲ್ಪ ಋಣ ವಿಮೋಚನ. ಎಷ್ಟೋ ಸಲ ನಮಗೆ ಸಾಲ ಅಂತೇಳಿ ಒದ್ದಾಡ್ತಾ ಇರ್ತೇವೆ. ಆ ಸಾಲ ಸ್ವಲ್ಪ ತೀರಿಸಿ ಕೆಲವೊಂದು ಕಡೆಗೆ ಮೂಲ ಬರುತ್ತದೆ. ಹಾಗೆ ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದವರಿಗೆ ಹೆಚ್ಚಿನದಾದಂಥ ಅವಕಾಶಗಳು, ಲಾಭಾಂಶಗಳು ಕೂಡ ಇದ್ದಾವೆ. ಧೈರ್ಯದಿಂದ ಇರಿ ನೀವು. ಯಾಕಂದರೆ ದಶಮಕ್ಕೆ ಕುಜ ಬಂದ ತಕ್ಷಣವೇ ಭೂಮಿಯ ಅನುಕೂಲತೆಗಳಾಗುತ್ತೆ. ಎಲ್ಲೋ ಒಂದು ಕಡೆ ಕೃಷಿ ಜಮೀನು ತೆಗೆದುಕೊಂಡಿದ್ದೀರಿ, ಆ ಕೃಷಿಯಲ್ಲಿ ಏನೋ ಒಂದು ಬೆಳೆ ಹಾಕಬೇಕು ಅಥವಾ ಏನೋ ಒಂದು ಪರೀಕ್ಷೆ ಮಾಡಿ ಬೋರ್ವೆಲ್ ಹಾಕಬೇಕು ಅಂತಂದರೆ ಆ ಕೃಷಿಯ ಒಂದು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಚಂದ್ರನ ಮನೆಯಲ್ಲಿದ್ದರಿಂದ ನೀರಿನ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ತಿಂಗಳ ಹೆಚ್ಚಿನದಾದಂಥ ಲಾಭಾಂಶಗಳಾಗ್ತದೆ. ಹೆಚ್ಚಿನದಾದಂತಹ ಬಿಸಿಲು, ತಾಪಮಾನಗಳು, ಒಂದು ಹಂತಕ್ಕೆ ವಾತಾವರಣಗಳು ಮೋಡವೋ ಮಳೆಯೋ ಗೊತ್ತಾಗೋದಿಲ್ಲ. ಯಾಕಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವ್ಯಾವ್ದು ಹೇಗೆ ಬರುತ್ತೆ ಗೊತ್ತಿಲ್ಲ. ಈ ಪ್ರಕೃತಿಯಲ್ಲಿ ಒಂದೊಂದು ಸಲ ಸರಿಯಾಗಿ ಹೋಗ್ತಾ ಇರುತ್ತೆ, ಕೆಲವೊಂದು ಸಲ ಪ್ರಕೃತಿಯಲ್ಲೇ ತೊಂದರೆಗಳಾಗ್ತಾ ಇರ್ತದೆ. ಹಾಗಾಗಿ ಅಂತಹ ಪ್ರಕೃತಿಯಿಂದ ತೊಂದರೆ ಆದಂತಹ ರೋಗಗಳು, ತೊಂದರೆಗಳನ್ನು ನಿಮ್ಮ ಹೆಚ್ಚಿನದಾದಂಥ ನಿಮ್ಮ ದೃಢವಾದಂಥ ನಿರ್ಧಾರ ಮತ್ತು ನಿಮ್ಮ ಆಹಾರ ಪ್ರಕ್ರಿಯೆ ಮತ್ತು ನಿಮ್ಮ ವಿಹಾರ ಪ್ರಕ್ರಿಯೆ ಇವು ಹೇಳುವಂಥದ್ದು ನಿಮಗೆ ಸಪೋರ್ಟ್ ಕೊಡುತ್ತೆ ಈ ತಿಂಗಳಲ್ಲಿ. ಎಷ್ಟೋ ಸಲ ನಾವು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವಂಥದ್ದು, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಇಂತಹ ಜಂಜಾಟಗಳು, ತೊಂದರೆಗಳೇ ಜಾಸ್ತಿ ಆಗುತ್ತೆ. ಆದರೆ ಈ ಸಮಯದಲ್ಲಿ ನಿಮಗೆ ಹೆಚ್ಚಿನದಾದಂತಹ ದೈವಾನುಗ್ರಹ ಆಗುತ್ತೆ ಅಂತ ಹೇಳಬಹುದು. ಮತ್ತು ತಂದೆಯ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ತಂದೆಗೆ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಆಗುವಂಥದ್ದು, ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಇದಕ್ಕೆ ಚೆನ್ನಾಗಿರ್ತದೆ. ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಮೂಳೆ ನೋವು ಬರುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಶರೀರದಲ್ಲಿ ಬಾಡಿಯಲ್ಲಿ ಕಫ ಜಾಸ್ತಿ ಆಗುವಂಥದ್ದು ಹೀಗೆಲ್ಲ ಆಗ್ತದೆ. ಹಾಗಾಗಿ ತಂದೆಯವರ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಅನಂತರ ಬಹಳ ಮುಖ್ಯವಾಗಿ ಪ್ರಯಾಣ ಯೋಗವನ್ನು ಕೂಡ ನಿಮಗೆ ಈ ತಿಂಗಳಲ್ಲಿ ನಾವು ಹೇಳ್ಬೋದು. ಷಷ್ಠ ಸ್ಥಾನದ ರಾಹು ಪ್ರಯಾಣದ ಯೋಗ. ವಿದೇಶದಿಂದ ಹಣಕಾಸಿನ ವಹಿವಾಟುಗಳು ವೃದ್ಧಿಯಾಗ್ತದೆ. ಎಷ್ಟೋ ಸಲ ನಾವು ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತಂದರೆ ಮುಂಚೆ ಇದ್ದ ಹಾಗೆಲ್ಲ ಎಲ್ಲ ಆನ್ಲೈನು, ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ. ಹಾಗಾಗಿ ಎಷ್ಟೋ ಸಲ ನೀವು ಹೊರದೇಶದಿಂದ ಹಣ ಬರಬೇಕು, ಯಾವುದೋ ಒಂದು ಸಮಸ್ಯೆಯಾಗಿ ನಿಂತು ಹೋಗಿರ್ತದೆ. ಆದರೆ ಆ ಸಮಸ್ಯೆ ಪರಿಹಾರ ಆಗಿ ಹಣಕಾಸು ನಿಮಗೆ ಬರುವಂಥ ಸಾಧ್ಯತೆಗಳಿದೆ. ಇದು ಬಹಳ ಉತ್ತಮವಾದಂಥದ್ದು. ಅನಂತರದಲ್ಲಿ ವಿವಾಹಕ್ಕೆ ವಿಳಂಬ ಆದಂತಹ ವ್ಯಕ್ತಿಗಳಿಗೆ ನೋಡಿ, ಪಂಚಮಕ್ಕೆ ಶುಕ್ರ, ದಶಮಕ್ಕೆ ಕುಜ. ಹಾಗಾಗಿ ಯಾರ್ಯಾರು ಈ ರಾಶಿಯವರು ವಿವಾಹಕ್ಕೆ ಒದ್ದಾಡ್ತಾ ಇದ್ದೀರೋ, ವಿವಾಹ ಆಗ್ತಾ ಇಲ್ಲ ಅಂಥವರಿಗೆ ಇವಾಗ ಕೆಲವೊಂದು ಸೂಚನೆ ಬರುವಂಥದ್ದು. ಸಂಕ್ರಾಂತಿ ಮುಗಿದಿದೆ, ನಿಮ್ಗೆ ಯಾವುದೋ ಒಂದು ಶುಭವಾದಂಥ ಬಾಗಿಲು ತೆರೆಯುವಂಥ ಸಾಧ್ಯತೆಗಳು ಕಾಣಿಸ್ತದೆ. ಯಾಕಂದರೆ ನಿಮ್ಮ ಒದ್ದಾಟ, ತುಲಾರಾಶಿಯವರು ಒದ್ದಾಟ ಏನಪ್ಪ ಅಂತಂದರೆ ಎಷ್ಟಿದ್ರೂ ಕೂಡ ಒಂದು ಸಮಾಧಾನ ಇಲ್ಲ. ಇದ್ದರೂ ಕೂಡ ನಮ್ಗೆ ಯಾವುದೋ ಒಂದು ಚಿಂತೆ, ಟೆನ್ಷನ್ನು, ಸಮಾಧಾನ ಇತ್ಯಾದಿಗಳು ಇಲ್ಲದೇ ಇರುವಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿ ನೀವು ಅಂಥದ್ದನ್ನೆಲ್ಲ ಪರಿಹಾರ ಮಾಡಬೇಕಪ್ಪ ಅಂತಂದರೆ ಕೊನೆಗೆ ನಕ್ಷತ್ರ ಪರಿಹಾರ ಹೇಳ್ತೇನೆ, ಅದನ್ನು ಕೂಡ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಒಂದು 5 ಜಾಗ್ರತೆಗಳನ್ನು ಹೇಳ್ತೇನೆ. ಏನೇನಪ್ಪ ಅಂತಂದರೆ, ಒಂದನೇದಾದಂಥ ಜಾಗ್ರತೆ, ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಫೈನಾನ್ಸು, ಬೆಳ್ಳಿ ಬಂಗಾರ ವ್ಯವಹಾರ ಮಾಡೋರು ಈ ತಿಂಗಳಲ್ಲಿ ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಶನಿ ಶುಕ್ರರ ಸಂಯೋಗ ಒಳ್ಳೆಯದಲ್ಲ. ಎಲ್ಲೋ ಒಂದು ಕಡೆಗೆ ನಿಮಗೆ ನೀವು ಫೈನಾನ್ಸ್ ಕೊಡೋದಾಗಿದ್ದರೆ ಕೊನೆಗೆ ತುಂಬ ಏನೋ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂಥದ್ದು. ಎರಡನೇದಾಗಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮೂರನೇದಾಗಿ ದಶಮದ ಕೂಜ ಇದ್ದರೂ ಕೂಡ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಚೂರು ನಾಜೂಕಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವತ್ತಿದ್ದದ್ದು ನಾಳೆಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಸಲ ಒಂದು ಹಂತಕ್ಕೆ ಯಾವುದೋ ನಡೀತಾ ಇರ್ತದೆ. ಎಲ್ಲ ಸಮಯಕ್ಕೂ ಕೂಡ ಮಾವಿನ ಹಣ್ಣು ಸಿಗುವುದಿಲ್ಲ. ಆ ಮಾವಿನ ಮರದಲ್ಲಿ ಆ ಸಮಯ ಬಂದಾಗ ಮಾತ್ರ ಸಿಗುತ್ತೆ. ಹಾಗೆ ಒಂದು ಟೈಮಲ್ಲಿ ಎಲ್ಲವೂ ಕೂಡ ರಿಯಲ್ ಎಸ್ಟೇಟ್ ಇರಬಹುದು, ಉದ್ಯಮ ಇರಬಹುದು, ಅಭಿವೃದ್ಧಿ ಆಗ್ಬೋದು. ಕೊನೆಗದೆಲ್ಲ ಮತ್ತು ಕಾಲಾನಂತರದಲ್ಲಿ ಡೌನ್ ಆಗ್ತದೆ. ಹಾಗೆ ಈ ಒಂದು ಪ್ರಕೃತಿ ಸಂಬಂಧವಾದ ಯಾವುದು ಹೇಗಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಯಾರೊಬ್ಬರಿಗೆ ಆಶ್ವಾಸನೆ ಕೊಡುವಂಥದ್ದನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು. ನೀರಿಂದ ಸ್ವಲ್ಪ ಸರಿಯಾದಂಥ ನೀರು, ಆಹಾರಗಳನ್ನು ಕುಡಿಯದೇ ಇರುವಂತಹ ವ್ಯತ್ಯಾಸ ಆಗ್ತದೆ. ಎಲ್ಲ ಒಂದು ಕಡೆ ಹೋಗ್ತೀರಿ, ಅರ್ಜೆಂಟ್ ಇದೆ, ಬಾಯಾರಿಕೆ ಆಗಿದೆ ಅಂಥೇಳಿ ಬಿಸ್ಲರಿ ಬಾಟ್ಲಿ ನೋಡ್ತೀರಿ, ನೀರು ಕುಡಿತೀರಿ. ಆದರೆ ಅದು ಎಷ್ಟೋ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಆಗಿರ್ತದೆ. ಹಾಗಾಗಿ ನಾವು ಏನಾಗಿದೆ, ನಮ್ಮ ಅವಸರಕ್ಕೆ ಸರಿಯಾದಂಥದ್ದು ವ್ಯವಸ್ಥೆ ಇಲ್ಲ.
ಹಾಗಾಗಿ ಹಿಂದಿನವರು ಪ್ರಾಜ್ಞರು ಏನು ಮಾಡ್ತಾಯಿದ್ರು, ಎಲ್ಲಿ ಹೋಗುವಾಗಾದರೂ ಕೂಡ ಹಿಂದಿನ ಕಾಲದಲ್ಲೆಲ್ಲ ಒಂದು ಪಾತ್ರೆ ನೀರು ಇಟ್ಕೊಂಡು ಇರ್ತಾಯಿದ್ರು. ನೋಡಿ ಎಷ್ಟೋ ಜನ ಹಿಂದಿನವರು ನೋಡಿ ಬ್ಯಾಗಲ್ಲಿ ನೀರು, ಹಾಗೆ ಒಂದು ಛತ್ರಿ, ಹಾಗೆ ಒಂದು ಪೆನ್ನು ಪೇಪರು ಇದ್ದೇ ಇರ್ತದೆ, ಒಂದು ಬ್ಯಾಟ್ರಿ ಇದಿಷ್ಟೇ ಇದ್ದೇ ಇರ್ತದೆ. ಯಾತಕ್ಕೆ ಅಂತಂದರೆ ಅದೆಲ್ಲವೂ ಕೂಡ ನಮ್ಮ ರಕ್ಷಣೆ ಕೊಡುವಂಥದ್ದು ಬಿಡುವಂಥ ಅರ್ಥ. ಇವತ್ತೆಲ್ಲ ಏನಾಗಿದೆ ಅಂತಂದರೆ ಮೊಬೈಲ್ ಇರುತ್ತೆ, ಮೊಬೈಲಿಗೆ ಕಳೆದು ಹೋಗ್ಬಿಟ್ರೆ ಏನು ಮಾಡಲಿಕ್ಕಾಗುತ್ತೆ. ಹೀಗೆ ಪ್ರತಿಯೊಂದು ಜೀವನದಲ್ಲಿ ಆ ಹಿಂದಿನಂಥ ಅನುಭವಗಳೇನಿದೆಯಲ್ವ ನಮಗೂ ಕೂಡ ಹೆಚ್ಚಿನದಾದಂಥ ದಾರಿದೀಪವಾಗ್ತದೆ. ಇದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರಿ. ಒಂದು 5 ಟರ್ನಿಂಗ್ ಪಾಯಿಂಟ್ ಏನಾಗಬಹುದು ಈ ತಿಂಗಳಲ್ಲಿ ಅಂತಂದರೆ, ಒಂದನೇದಾಗಿ ಏನೋ ಒಂದು ಬಿಸ್ನೆಸ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರ್ತೀರಿ, ಅದು ಸ್ವಲ್ಪ ಸಕ್ಸಸ್ಫುಲ್ ಆಗಲಿಕ್ಕೆ ಆಗ್ಬೋದು. ಕೆಲವೊಂದು ಕಡೆ ಅಂಗಡಿ ಮಾಡಿದರೆ ಅದು ಬ್ರ್ಯಾಂಚ್ ಮಾಡಲಿಕ್ಕೆ ಯಾರೋ ಸ್ನೇಹಿತರು ಸಪೋರ್ಟ್ ಮಾಡಬಹುದು, ಅದು ಎರಡನೇದಾದಂಥದ್ದು. ಮೂರನೇದಾಗಿ ವಿದೇಶದಿಂದ ಏನೋ ಒಂದು ನಿಮ್ಮ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಿ, ಅದು ಹೆಚ್ಚಿನದಾದಂಥ ಲಾಭಾಂಶಗಳು ಅವಕಾಶಗಳು ಬರುವಂಥ ಸಾಧ್ಯತೆಗಳಾಗಬಹುದು. ಹಾಗೆ ನಾಲ್ಕನೇದಾಗಿ ಇದ್ದಕ್ಕಿದ್ದ ಹಾಗೆ ನಮ್ಮ ಮನಸ್ಸಿಗೆ ಏನೋ ಒಂದು ಚಿಂತೆ, ಏನೋ ಒಂದು ಆತಂಕ ಆಗ್ತಾ ಇರ್ತದೆ. ಆದರೆ ಆ ಮನಸ್ಸಿನ ಚಿಂತೆ ಆತಂಕಕ್ಕೆ ಪರಿಹಾರಕ್ಕೆ ಆ ದೈವಾನುಗ್ರಹದಿಂದಲೋ ಒಂದು ಕಡೆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ಸು ಕೂಡ ಆಗುತ್ತೆ. ಇದರದಾಗಿ ಮಿತ್ರರ ಸಹಕಾರವಾಗಿ ನೀವೊಂದು ದೊಡ್ಡ ಸಂಸ್ಥೆಯನ್ನು ಮುಂದೆ ತಯಾರಿ ಮಾಡಲಿಕ್ಕೆ ಇದ್ರಿ. ಯಾಕಂದರೆ ಜನವರಿ ತಿಂಗಳು ಇದು, ಈ ತಿಂಗಳು 12 ತಿಂಗಳ ಪ್ಲ್ಯಾನನ್ನು ಮಾಡ್ತಾ ಬನ್ನಿ ನೀವು. ಯಾವ್ಯಾವ ತಿಂಗಳಲ್ಲಿ ಹೇಗೆ ಮಾಡಬೇಕು, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಗುರುವಿನ ಪರಿವರ್ತನೆ ಆಗ್ತದೆ, ಶನಿಯ ಬದಲಾವಣೆ ಆಗ್ತದೆ, ಹೀಗೆಲ್ಲ ನಿಮಗೆ 2025ನೇ ಇಸ್ವಿಯಲ್ಲಿದೆ. ಹಾಗಾಗಿ ನೀವು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಬನ್ನಿ. ಇಷ್ಟು ಮಾಡಿದರೆ ಅನುಕೂಲವಾಗ್ತದೆ. ಈ ತಿಂಗಳಲ್ಲಿ ನೋಡಿ 20ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಹಾಗೆ 24ನೇ ತಾರೀಕಿಗೂ ಬಹಳ ಪ್ರಶಸ್ತವಾಗಿದೆ. 24 ದಶಮಿ ಶುಕ್ರವಾರ ಇದೆ, ಅದು ಬಹಳ ಉತ್ತಮವಾದಂಥ ದಿವಸ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಚಿತ್ತಾ ನಕ್ಷತ್ರ 3, 4ನೇ ಪಾದದವರು ಪ್ರತಿನಿತ್ಯವೂ ಕೂಡ ಗಣೇಶ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ. ಗಣೇಶನನ್ನು ಎದ್ದ ತಕ್ಷಣವೇ ಧ್ಯಾನ ಮಾಡಿ. ಹೀಗೆ ಇಂತಹ ಸ್ವರೂಪದಿಂದ ಗಣಪತಿಯೇ ಇದ್ದಾನೆ, ಗಣಪತಿ ಅನುಗ್ರಹ ಮಾಡ್ತಾನೆ ಅಂಥೇಳಿ ಗಣೇಶನ ಸಂಪೂರ್ಣವಾಗಿ ನಂಬಿ ಪ್ರಾರ್ಥನೆ ಮಾಡಿ. ಮತ್ತು ಅವನ ಮೇಲೆ ಎಲ್ಲ ಭಾರವನ್ನು ಹಾಕಿಬಿಡಿ. ಯಾಕಂದರೆ ನಿಮ್ಮ ಮನಸ್ಸಿನ ಮೇಲೆ ಭಾರ ಹಾಕಿ 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 ಏನಾಗಿದೆ ಅಂತಂದರೆ ಶರೀರವೇ ಭಾರ ಆಗಿ ಹೋಗಿದೆ. ಹಾಗಾಗಿ ಶರೀರ ಹೊಗರ ಆಗಬೇಕಾ, ಭಗವಂತನ ಮೇಲೆ ಭಾರ ಹಾಕ್ತಾ ಮುನ್ನುಗ್ಗುತ್ತಾ ಬನ್ನಿ. ಇನ್ನು ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ. ನೀವು ನೋಡಿ ವಿಶೇಷವಾಗಿ 10ನೇ ತಾರೀಕಿಗೆ ನೀವು ಶರೀರದ ಶಕ್ತಿ ಇದ್ದರೂ ಉಪವಾಸವನ್ನು ಮಾಡಿ. ಮತ್ತು ಒಂದು ಸಲ ಶ್ರೀದೇವಿ ಭೂದೇವಿ ಸಂಬಂಧವಾದಂತಹ ಆ ವೆಂಕಟರಮಣ ಸ್ವಾಮಿಯನ್ನು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿ. ಆ ಸ್ವಾತಿ ನಕ್ಷತ್ರಕ್ಕೆ ವಿಶೇಷವಾದಂಥ ಅನುಗ್ರಹವಾಗುತ್ತೆ. ಯಾಕಂದರೆ ನಮಗೆ ಯಾವಾಗೂ ಕೂಡ ಸಿಗುವುದಿಲ್ಲ, ಒಂದು ವರ್ಷಕ್ಕೆ ಒಂದು ಸಲ ಸಿಕ್ಕಿದೆ. ಇಂಥ ಒಂದು ಉತ್ತಮವಾದಂಥ ದಿವಸ ಸ್ವಾತಿ ನಕ್ಷತ್ರದವರು ಮಾಡಿ ವೆಂಕಟರಮಣನ ಅನುಗ್ರಹವಾಗ್ತದೆ. ವಿಶಾಖ ನಕ್ಷತ್ರ 1, 2, 3ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೆ ನೋಡಿ. ಪ್ರತಿನಿತ್ಯವೂ ಕೂಡ ಸಂಕ್ರಾಂತಿ 14ಕ್ಕೆ ಮುಗೀತದೆ, ಅನಂತರ 15ರಿಂದ 30ನೇ ತಾರೀಕಿನವರೆಗೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹರಿನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ, ಅಥವಾ ರಾಮನಾಮಸ್ಮರಣೆಯನ್ನು ಮಾಡ್ತಾ ಬನ್ನಿ. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಅಥವಾ ಹರಜೇ ನಮಃ, ಹರಜೇ ನಮಃ, ಹರಜೇ ನಮಃ ಅಂಥೇಳಿ ವಿಷ್ಣುವಿನ ನಾಮ ಸಂಕೀರ್ತನೆಯನ್ನು ಮಾಡಿ. ಯಾಕಂದರೆ ವಿಷ್ಣುವಿನ ನಾಮ ಸಂಕೀರ್ತನೆಯಿಂದ ಹೆಚ್ಚಿನದಾದಂಥ ಲಾಭಾಂಶಗಳಾಗ್ತದೆ. ಇಷ್ಟು ಮಾಡಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತನ ಅನುಗ್ರಹ ಮಾಡಲಿ. ಸ್ವಲ್ಪ ಒಂಚೂರು ಜಾಗ್ರತೆಯಿಂದ ಎಲ್ಲ ಪ್ಲ್ಯಾನ್ ಮಾಡಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.